وعلى آله الفائزين التربون الذين أما بعد. ಗೌರವಾನ್ವಿತ ಗುರು ಹಿರಿಯರೇ, ಇಲ್ಲಿ ನೆರೆದಿರುವ ನನ್ನ ಪ್ರೀತಿಯ ಸಹಪಾಠಿಗಳೇ, ಇಂದು ನನ್ನ ಅರ್ಪಿತವಾದ ವಿಷಯ ಆಧುನಿಕ ಜಗತ್ತಿಗೆ ಪ್ರವಾದಿ ಸಂದೇಶ. ಈ ವಿಷಯದಲ್ಲಿ ಮಾತನಾಡುವುದೆಂದರೆ ಅಲ್ಲಿಂದ ಆರಂಭಿಸಬೇಕು, ಇಲ್ಲಿಂದ ಅಂತ್ಯ ಮಾಡಬೇಕು ಎಂಬುದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ವಿಚಾರ. ಪ್ರಿಯರೇ, ಮಾರ್ಟಿನ್ ಲೂಥರ್ ಅಮೆರಿಕದ ಕಪ್ಪು ವರ್ಣೀಯರ ವಿಮೋಚನೆಗಾಗಿ ಮಾಡಿದ ಒಂದು ಶ್ರೇಷ್ಠ ಭಾಷಣವು ಇಂದು ಅಮೆರಿಕವನ್ನೇ ಸಂಚಲನಗೊಳಿಸಿ ಈ ಜಗತ್ತಿಗೆ ಒಂದು ದೊಡ್ಡ ಮಾದರಿಯಂತೆ ಗುರುತಿಸಲ್ಪಟ್ಟಿದೆ. ಪ್ರಿಯರೇ, ಈ ಜಗತ್ತು ಎಂಬ ಭಾಷಣವನ್ನು ಇಂದಿಗೂ ಕೂಡ ಪರಿಗಣಿಸುತ್ತಾ ಇದೆ. ಆದರೆ 1400 ವರ್ಷಗಳ ಮುಂಚೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕಪ್ಪು ವರ್ಣೀಯರ ನೇರ್ಗೋ ಜನಾಂಗದ ಬಿಲಾಲ್ ರಲಿಯಲ್ಲಾಹು ಅವರಿಗೆ ಇಸ್ಲಾಮಿನಲ್ಲಿ ಉನ್ನತ ಸ್ಥಾನವನ್ನು ನೀಡಿ ಮಕ್ಕಾ ಮಸೀದಿಗೆ ಆದನ್ ಬೆಳಗತ್ತೆ ಮುಳುಗಿಸಿದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶವು ಇಂದು ಈ ಆಧುನಿಕ ಜಗತ್ತಿಗೆ ಮಾದರಿಯಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬಿಲಾಲ್ ರಲಿಯಲ್ಲಾಹು ಅವರನ್ನ ಆದನ್ ಬೆಳಗಿಸಿ ಮುಳುಗಿಸಿದಂತಹ ಆ ಸಂದರ್ಭಗಳು ಇಂದು ಅಮೆರಿಕದಂತಹ ರಾಷ್ಟ್ರಗಳಿಗೆ ದೊಡ್ಡ ಮಾದರಿಯಾಗಿ ಗುರುತಿಸಲ್ಪಟ್ಟಿದೆ. ಇಲ್ಲಿಂದ ಆರಂಭಿಸಬೇಕು. 14 ಶತಮಾನಗಳ ಮುಂಚೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಜಗತ್ತಿಗೆ ಸಂದೇಶಗಳನ್ನು ಹೇಳಿದರು. ಆ ಸಂದೇಶಗಳು ಈ ಆಧುನಿಕ ಜಗತ್ತಿಗೆ ಮಾದರಿಯಾಗಿದೆ. ಪ್ರಿಯರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿಕೊಟ್ಟಂತಹ ವಿಚಾರಗಳು ಅತಜ್ಞರನ್ನ ತಜ್ಞರನ್ನಾಗಿ, ಪಾಪಿಗಳನ್ನ ಸೌಜನ್ಯರನ್ನಾಗಿ ಮಾಡಿಕೊಟ್ಟಂತಹ ಅದೆಷ್ಟೋ ಸಂದರ್ಭಗಳು ಈಗ ನಮ್ಮ ಮುಂದೆ ಇದೆ. ಆದರೆ ಅದನ್ನು ಹೇಳಲು ಸಮಯವಿಲ್ಲ. ಪ್ರಿಯರೇ, ಇಂದಿನ ವಿಜ್ಞಾನಿಗಳು ಸರ್ವ ಸಮಸ್ಯೆಗಳಿಗೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಂದೇಶಗಳನ್ನಾಗಿದೆ ಮುಂದುವರಿಸುತ್ತಾ ಇರುವುದು. ನನ್ನ ಈ ಒಂದೆರಡು ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೀನಿ.